ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರೀ ಕೃಷ್ಣ? ಈ ಹಾಲು ಕೊಡಲು ಹೋದ ಪೂತನಿಯ ರಕ್ತವನ್ನೇ ಇರಿದನಂತೆ. ಸವಾರಿ ಮಾಡುವ ಅಂತ ಬೆನ್ನುಟ್ಟಿದರೆ ಶಕಟನ ಸೊಂಟವನ್ನೇ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ರೇಣುಕ ಬೇಲದ ಹಣ್ಣು ಪಡೆಯೋ ಬಡಿಗೆ ಆದ. ಗೋವರ್ಧನ ಬೆಟ್ಟ ಹೆಗ ಚಿಚ್ಚತ್ರೆಯಾಗಿ ಹೋಯಿತು. ಯಾರೀ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ಗುಡಾಚಾರ್ಯರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗುಡಾಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾನೆ ಶೋಧನೆ. ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವ್ರೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವ್ರೆ. ನಾನು ಹೇಳ್ತೇನಲ್ಲ ಇಬ್ರು ಬನ್ನಿ. ಇವರೇ ಒಡೆಯ, ಇವ ಸೈನಿಕ, ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಕಾಲಲ್ಲ, ನಿಮ್ಮ ಎಕ್ಕಡ. ಶಬಾಷ್ ಶಬಾಷ್. ಇದು ಕೈಯಲ್ಲ, ಕಾಲೂನು ಅಲ್ಲ, ಎಕ್ಕಡನೂ ಅಲ್ಲ, ಯಮ ಪಾಶ. ತಿಳಿದುಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಂಬರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಬರುವುದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳಬೇಕಲ್ಲ? ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದ್ಬಿಟ್ರೆ ಮುಗೀತು. ಅಪ್ಪ ಒಳ್ಳೆ ರಾಶಿ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ? ಆ ಪಿಳ್ಳಂಗ ಕೃಷ್ಣ ಅದೇ ಬಾಗ್ಲತ್ತಾನೆ ಬರ್ಬೇಕು. ಬೇರೆ ದಾರಿನ ಇಲ್ಲ ಅಂತೀನಿ. ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೇನಾದ್ರೂ ತಲೆ ಇದೆ ಏನ್ರಿ? ಸುಮ್ನೆ ಇನ್ನೊಂದು ಬಾಗ್ಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲ, ನಾನು ಬರೋಕ್ಕಾಗುತ್ತ ಮತ್ತೆ? ಆದ್ರೆ ಒಡೆ ನಿನ್ನ ಬುರುಡೆ ಒಡೆಯ ಸರ್ಕಳಯ್ಯ. ನೀನು ಬಾ ಈ ಕಡೆ. ಅಪ್ಪಣೆಯಾಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಏಕೆ ಹೇಳು? ಅದರ ಹೆಸರು ಏನು? ಕುವಾಲಯ ಪೀಡ. ಕುವಾಲಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಬೆಳಿಬೇಕು. ಕೆಲ್ಸ ಆದ್ಮೇಲೆ ಮದ್ದು ಹಚ್ಚಿ ಸುಟ್ಟು ಬಿಡಿ. ಇನ್ನೇನಾದ್ರೂ ದಾಂಧೆ ಮಾಡ್ತ ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ. ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮ
ಯಮ ಪಾಶ. ಮಂತ್ರಿ ಬಾ ಇಲ್ಲಿ. ಮಂತ್ರಿ ಬಾ ಇಲ್ಲಿ. ರಾಜಕೀಯದಲ್ಲೂ ಯಾರನ್ನು ಯಾರು ನಂಬಬಾರದು, ನಿನ್ನನ್ನು ನೀನು ಕೂಡ ನಂಬಬಾರದು. ತಿಳ್ಕೊ. ಮಂತ್ರಿ ಮಂತ್ರಿ ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ, ಇರ್ಲಿ ಬುದ್ಧಿ. ಏನಿರ್ಬೇಕು? ಮಂಡೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೋಡಿದ್ದೀರೇನ್ರಿ? ಏನಿಲ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನನ್ನ? ನೋಡಿದೆ ಒಡೆಯ. ಹೇಗಿದ್ದಾನ್ರಿ ಫಟಿಂಗ? ಈ ಇದ್ದಾನೆ ಒಡೆಯ. ಈ ಇದ್ದಾನೆ ಗೊತ್ತು. ಯಾರಾಗೆ ಇದ್ದಾನೆ ಅವ? ನಮ್ಮ ದೇವಕಿ ಮಗ ಅನುಷ್ಠಾನ ನಿಮಗೆ? ಆದ್ರೆ ತಾವು ಹೇಳುವುದು ತಮಗೆ ತಿಳಿಲಿಲ್ಲವೇ? ನಿಮ್ಮ ತಲೆ ಆ ಹುಡುಗನನ್ನ ಹತ್ತಿರದಿಂದ ನೋಡಿದ್ದೀರೇನ್ರಿ? ನಮ್ಮ ದೇವಕಿ ಮಗ ಅನುಷ್ಠಾನ ನಿಮಗೆ? ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕಲ್ಲ. ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕು. ನನ್ನ ನೋಡಿ, ಈ ಕೈ ಬೆರಳೆಲ್ಲ ನಮ್ಮ ಅಪ್ಪಂದೆ, ಕೈ ಮಾತ್ರ ನಂದು. ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದ್ರೆ ಈ ಕೈ ಮಾತ್ರ. ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳನ್ನ ಸೋದ್ರ ಮಾನ ಓದ್ತವೇನ್ರಿ? ನಿಧಾನ ಕತ್ತಲು. ಅಕ್ರೂರ ಹೇಳಿದ ಎದೆ ಉದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ 16 ವರ್ಷವಾಯಿತು. ಕೃಷ್ಣನನ್ನು ನೋಡಿ ಅವನಿನ್ನು ನನ್ನ ಕಣ್ಣಲ್ಲಿ ಎಳೆಗೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮಂದಿರ ಎದುರು ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ. ಮಕ್ಕಳು ಬೆಳೆಯುವುದು ನೋಡಿ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಆಡಲಿಲ್ಲ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಗಿ ರಾಜೀವನೇತ್ರನಿಗೆ ರಮಣೀಯಯಾಗಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಗಿ ರಾಜೀವನೇತ್ರನಿಗೆ ರಮಣೀಯಯಾಗಿ. ಹಾಗೆನ್ನಿ ಕೃಷ್ಣನಿಗೆ
ಪಾಠ ಇಲ್ಲ. ಬಾ ಕೂತ್ಕೋ. ಶಬ್ಬಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರವೇ? ನನಗಂತೂ ರಾತ್ರಿ ಅಲ್ಲ ನಿದ್ದೆನೇ ಇಲ್ಲ. ರಾಜಕಾರಿಣಿ ಹಾಗೆ 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ವಿಷ ಕುಡಿಯೋರು ನಾವು. ವಿಷ ಕುಡಿಯೋರು ನಾವು. ಹಾಲು ಗೀಲು ಏನು ಇಡಿಸಲ್ಲ ನಮಗೆ. ಕ್ಷೀರಸಾಗರ ಮೊದಲದ ಕತೆ ಗೊತ್ತಲ್ಲ ನಿಮಗೆ? ದೇವಕಿ, ಹಾಲು ಗೀಲು ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಹುಡುಗೋಲು, ಮಾತಾಡು ಮಹಾರಾಜ. ನೋಡಿದೆ, ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡಿಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ. 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ ಎಲ್ಲ ಚಿನ್ನತ್ತೆ. 25 ವರ್ಷ ಆಯ್ತು ಮಾಡಿಸಿ. ಸ್ವಲ್ಪ ಅದರ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ. ನಿಮಗೊಂದು ವಿಶೇಷ ಸುದ್ದಿ ಹೇಳಿ ಹೋಗೋಣ ಅಂತ ಬಂದೆ. ಏನದು? ಇವತ್ತು ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬ. ದೇಶದ ಎಲ್ಲಾ ಕಡೆಯಿಂದಲೂ ಸಹ ಸೇವಕರು ಬರ್ತಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕೆಂದು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕೆಂದು. ಏನೋ ಹುಚ್ಚು ಈ ಹುಡುಗರದ್ದು. ಇವತ್ತ ಬಿಲ್ಲ ಹಬ್ಬ? ಯಾಕೆ ನಿಮಗೆ ಗೊತ್ತಿಲ್ಲವೇ? ಅದೃಷ್ಟವಂತರು ನೀವು. ನಿಮಗೇನು ಗೊತ್ತಾಗಲ್ಲ. ಒತ್ತೊತ್ತಿಗೆ ಊಟ, ಒತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯ ಆಗಿಲ್ಲ, ಮಳೆಯಲ್ಲಿ ತೊಯ್ಯ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನನ್ನ ಒಳಗೆ ಬರೋ ಆಗಿಲ್ಲ, ಒಂದು ನನ್ನ ಹೊರಗೆ ಹೋಗೋ ಆಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗರು. ಎಲ್ಲಿ ಹೋದ್ರೂ ಆ ಅಂಗರಕ್ಷಕರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ತಕ್ಕ ಪಕ್ಕ ಕುಣಿತ. ನಾನು ಕೊಂದ ಮಕ್ಕಳೇ ಕಣ್ಣು ಮುಂದೆ ಬರ್ತಾವೆ. ಹದಿನಾರು ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳ ಹುಟ್ಟಿದವ ಈ ದೇಶದಲ್ಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಷ್ಟು ಅಂತವನನ್ನ ಕೊಲ್ಲಿಸಲಿ? ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರ ನನ್ನ ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗ ಅಷ್ಟಮ ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟೋ ಕೂಸನಿಗೆ ಹೆಚ್ಚಾಯ್ತಾ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯ ನಿನ್ನ 8ನೇ ಮಗನ್ನ? ನನಗೆ ರಾಜ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಟೆ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯ ನಿನ್ನ 8ನೇ ಮಗನ್ನ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನೀನು ನಿಜ ಹೇಳಿದ್ರೆ
ಹುಟ್ಟಿದ್ದು ನಿಜ 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಹೇಳೆ 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಸರಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಇನ್ನು ಒಂದು ಮಗನ್ನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ತಾನೇ ಕೊಂದು ಬಿಟ್ಟ. ಆ ನಂದನ ಮಗ ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾತ್ಮ ಪ್ರಾಣ ಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ಇತ್ಕೊಳ್ಳಿ ಅಂತ ಸುಮ್ಮನೆ ಇದ್ರೆ ಈಗ ನೋಡಿದ್ರೆ ನೀವೇ ಏನು ಒಂದು ಮಸಲತ್ತು ಮಾಡ್ತಾ ಇರೋ ಆಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರಬೇಕೇನು? ನಿಮ್ಮ ಮಗನೇ ಅವನು, ನನ್ನ ಸೋದರನೇ ಅವನು. ಸುಳ್ಳು. ಕೃಷ್ಣ ನಮ್ಮ ಮಗ ಏಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದ ಮಗ. ನಮ್ಮ ಮಗ ಅಲ್ಲವನು, ನಮ್ಮ ಮಗ ಅಲ್ಲವನು. ಹೌದು, ಕೃಷ್ಣ ನಮ್ಮ ಮಗ ಅಲ್ಲವನು. ಅವನನ್ನು ಕೊಂದರೆ ನಿಮಗೇನು ಬೇಜಾರಿಲ್ಲ ಅಲ್ವಾ?